ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಪ್ರಿಯ ಮಕ್ಕಳೇ, ಎಷ್ಟೊಂದು ಜನ ಲಾಸ್ಟ್ ಕ್ಲಾಸ್ನ ನೋಡಿ ಸುಮಾರು ಜನ ಕೇಳಿದ್ರಿ 3 ಮಾರ್ಕ್ಸ್ ಕ್ವಶನ್ಸ್ ಕೂಡ ಮಾಡಿ ಅಂತ. ಸೊ ಹಾಗಾಗಿ ನಾನು ಇದೇ ಚಾಪ್ಟರ್ನ ಪಾಲಿನಾಮಿಯಲ್ಸ್ ಚಾಪ್ಟರ್ ಅಂದರೆ ಬಹುಪದೋಕ್ತಿಗಳು ಅಧ್ಯಾಯದ 3 ಮಾರ್ಕ್ಸ್ LBA ಕ್ವಶನ್ಸನ್ನು ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನ 3 ಅಂಕಿಯ ಪ್ರಶ್ನೆಗಳು ವಿಚ್ ವಿಲ್ ಕಮ್ ಇನ್ ಎಕ್ಸಾಮ್. ಸುಮಾರು ಸರ್ತಿ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಈ ಚಾಪ್ಟರಿಂದ ಕೇಳ್ತಾರೆ. ಲಾಸ್ಟ್ ಇಯರ್ ಕೂಡ ಕೇಳಿದ್ರು. ಸೊ ಈ 3 ಮಾರ್ಕ್ಸ್ LBA ಕ್ವಶನ್ಸನ್ನು ನಾವು ಇವತ್ತು ಡಿಫಿಕಲ್ಟ್ ಕ್ವಶನ್ಸನ್ನು ಪರ್ಟಿಕ್ಯುಲರ್ಲಿ ಎಲ್ಲ ಕ್ವಶನ್ಸ್ನು ಮಾಡ್ತೀವ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಡಿಫಿಕಲ್ಟ್ ಅಂತಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನು ಮಾಡ್ತಾ ಇದ್ದೀವಿ ಬೇಸಿಕಲಿ. ಸೊ ವೆಲ್ಕಮ್ ಟು ಟುಡೇಸ್ ಕ್ಲಾಸ್ ಅಗೈನ್. ಸೊ ನಾನು ಯಾವಾಗಲೂ ಹೇಳೋದು ಇಷ್ಟೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಕ್ಲಾಸ್ ಗ್ರೂಪಲ್ಲಿ ಹಾಕಿ, ನಿಮ್ಮ ಓತ್ಲಾ ಗ್ರೂಪ್ ಇರುತ್ತೊಂದು ಆ ಗ್ರೂಪಲ್ಲಿ ಹಾಕಿ, ಎಲ್ಲ ಕಡೆ ಶೇರ್ ಮಾಡೋದ್ರ ಮೂಲಕ ಜ್ಞಾನವನ್ನು ಶೇರ್ ಮಾಡಿ, ಹಂಚಿ. ಏನು ಜ್ಞಾನದ ದಾನ ಮಹಾದಾನ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ಅಕ್ಷರದಾನ ಮಹಾದಾನ ಅಂತ. ಸೊ ಆ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಲಿ ವಿಡಿಯೋನ, ಚೆನ್ನಾಗಿ ಕಲ್ತ್ಕೊಳ್ಳಿ, ನಿಮ್ಮ ಜೊತೆಗೆ ಅವರು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಏನೇ ಡೌಟ್ಸ್ ಇದ್ರು ಕೂಡ ಆ್ಯಸ್ ಯೂಶುವಲ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಎಲ್ಲದಕ್ಕೂ ಕೂಡ ರೆಸ್ಪಾಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ, ತುಂಬ ವೆಯ್ಟ್ ಮಾಡೋದು ಬೇಡ. ಸೊ ಎಸ್, ಮೊದಲನೇ ಪ್ರಶ್ನೆ ಈ ರೀತಿ ಇದೆ. 52ನೇ ಪ್ರಶ್ನೆ ಇದೆ ಆ್ಯಕ್ಚುಲಿ. ಫೈಂಡ್ ದ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತಿದ್ದಾರೆ. ಅಂದರೆ ಫಸ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಝೀರೋಗಳನ್ನ ಅಂದರೆ ಶೂನ್ಯತೆಗಳನ್ನು, ಈ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತಿದ್ದಾರೆ. ರಿಲೇಷನ್ ಬಿಟ್ವೀನ್ ಕೋಎಫಿಷಿಯೆಂಟ್ಸ್ ಆ್ಯಂಡ್ ಝೀರೋಸ್ ಯಾವುದು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆ ರಿಲೇಷನ್ನ ವೆರಿಫೈ ಮಾಡಬೇಕು. ಅದಕ್ಕೆ ಬರ್ತೀನಿ ನಾನು. ಮೊದಲಿಗೆ ಫಸ್ಟು ಇದರ ಝೀರೋವನ್ನು ಕಂಡುಹಿಡಿಯೋಣ. ಫಸ್ಟ್ ಕೊಟ್ಟಿರೋ ಪಾಲಿನಾಮಿಯಲ್ ಬರ್ಕೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಅಂತ ಕೊಟ್ಟಿದ್ದಾರೆ. ಓಕೆ ಅಲ್ವಾ? ಇದು ಝೀರೋ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಇದನ್ನು ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ತೀವಿ ನಾವು? ಕರೆಕ್ಟ್, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್, ಮಧ್ಯದ ಪದವನ್ನು ಬಿಡಿಸಿ ಬರೆಯೋದು. ಅದಕ್ಕೆ ಏನು ಮಾಡಬೇಕು? ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಸ್ಕ್ವಯರ್ ಇಂಟು 8 ಅಂದರೆ ಮೈನಸ್ 8 ಎಕ್ಸ್ ಸ್ಕ್ವಯರ್ ಆಯಿತು. ಕರೆಕ್ಟಾ? ಇದನ್ನು 2 ಟರ್ಮ್ಗಳಾಗಿ ಸ್ಪ್ಲಿಟ್ ಮಾಡಬೇಕು. ಅಂದರೆ ಇಲ್ಲಿ ಬರೆಯೋ 2 ನಂಬರ್ಗಳ ಪ್ರಾಡಕ್ಟ್ ಗುಣಲಬ್ಧ ಮೈನಸ್ 8 ಎಕ್ಸ್ ಸ್ಕ್ವಯರ್ ಆಗಬೇಕು. ಅದೇ ರೀತಿ 2ರ ಮೊತ್ತ ನಮಗೆ -2 ಬರಬೇಕು, -2x ಬರಬೇಕು. ಸೊ ಹಂಗಂದ್ರೆ ಯಾವ ನಂಬರ್ಗಳು ಬರಿಬೋದು? 4x 2x. 4 + 2 6 ಅಲ್ವಾ ಸರ್ ಅಂತ ಕೇಳ್ಬೋದು. ಬಟ್ ಆದರೆ ಸಿಂಬಲ್ಗಳು ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಇವಾಗ ಇಲ್ಲಿ ಮೈನಸ್ ಇದೆ, ಹಂಗಂದ್ರೆ ಇವೆರಡರಲ್ಲಿ ದೊಡ್ಡ ನಂಬರ್ಗೆ ಮೈನಸ್ ಹಾಕ್ಬೋಣ. ಇಲ್ಲಿ ಪ್ಲಸ್ ಹಾಕಿದ್ರೆ ಮೈನಸ್ ಇಂಟು ಮೈನಸ್, ಸಾರಿ ಪ್ಲಸ್ ಮೈನಸ್ ಆಗುತ್ತೆ. ಮೈನಸ್ ಮಾಡಿದ್ರೆ 4 - 2 2 ಆಗುತ್ತೆ. ಸೊ ಸಿಂಪಲ್, 4 2 8 ಕ್ಲಿಯರ್ ಆಯಿತು. ಹಾಗಂದ್ರೆ ಇವಾಗ ಈ ಮಧ್ಯ ಟರ್ಮ್ನ -2x ನಾವೇನಂತ ಬರೀಬೋದು? -4x + 2x ಅಂತ ಬರ್ಕೋಬೋದು. ಓಕೆ ಸರ್. ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 2x ಮೈನಸ್ 8 ಈಕ್ವಲ್ ಟು 0. ಹಿಂಗೆ ಬರ್ಕೋತೀವಾ? ನೆಕ್ಸ್ಟ್ ಕಾಮನ್ ತೆಗಿಬೇಕು. ಫಸ್ಟ್ 2 ಟರ್ಮ್ಗಳಲ್ಲಿ ಏನು ಕಾಮನ್ ಇದೆ ನೋಡಿ? ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 4. ಕರೆಕ್ಟ್. ಇಲ್ಲೂ 2 ಕಡೆ ಎಕ್ಸ್ ಕಾಮನ್ ತೆಗೆದಿದ್ದೀವಿ, ಎಕ್ಸ್ -4 ಉಳಿತು. ಇಲ್ಲಿ +2 ಕಾಮನ್ ತೆಗಿಬೋದು. 2 1 8 ಬರುತ್ತೆ. 2 ಕಾಮನ್ ತೆಗೆದ್ರೆ ಎಕ್ಸ್ -4 ಉಳಿಯುತ್ತೆ ಬ್ರ್ಯಾಕೆಟ್ ಒಳಗೆ ಈಸ್ ಈಕ್ವಲ್ ಟು 0. ಸೊ ಇದೊಂದು ಟರ್ಮ್ ಆಯಿತು, ಇದೊಂದು ಟರ್ಮ್ ಆಯಿತು. ಇಲ್ಲೂ ಕೂಡ 2 ಕಡೆ ಎಕ್ಸ್ -4 ಕಾಮನ್ ಇದೆ. ಉಳಿಯೋದು ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 2 ಉಳಿತು ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ಏನು ಸರ್? ವೆರಿ ಸಿಂಪಲ್. ಎಕ್ಸ್ -4 ಈಸ್ ಈಕ್ವಲ್ ಟು 0 ಅಂತ ಬರೀರಿ. ಎಕ್ಸ್ -4 ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಇನ್ ಅದರ್ ವರ್ಡ್ಸ್, -4 ಈ ಕಡೆ ಕಳಿಸಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 4 + 4 ಆಗುತ್ತೆ. ಇಲ್ಲಿ 2 ಈ ಕಡೆ ಬಂದರೆ ಎಕ್ಸ್ ಈಸ್ ಈಕ್ವಲ್ ಟು -2 ಆಗುತ್ತೆ ಈಸ್ ಈಕ್ವಲ್ ಟು -2. ಓಕೆನಾ? ಎಕ್ಸ್ ಈಸ್ ಈಕ್ವಲ್ ಟು 4, ಎಕ್ಸ್ ಈಸ್ ಈಕ್ವಲ್ ಟು -2. ಹಂಗಂದ್ರೆ ನಮ್ಮ ಝೀರೋಸ್ ಏನಾಯಿತು? ಶೂನ್ಯತೆಗಳು 4 ಮತ್ತು -2. ಹಂಗಂದ್ರೆ ಆಲ್ಫಾ ಈಸ್ ಈಕ್ವಲ್ ಟು 4, ಬೀಟಾ ಈಸ್ ಈಕ್ವಲ್ ಟು -2. ಗೊತ್ತಾಗ್ತಿದೆಯಾ? ಆಲ್ಫಾ ಈಸ್ ಈಕ್ವಲ್ ಟು 4 ಅಂತ ತಗೋಬೇಕು, ಬೀಟಾ ಈಸ್ ಈಕ್ವಲ್ ಟು -2 ಅಂತ ತಗೋಬೇಕು. ಫಸ್ಟ್ ಸ್ಟೆಪ್ ಅಂದರೆ ಇಲ್ಲಿವರೆಗೆ ಏನು ಕೊಟ್ಟಿದ್ರಲ್ಲ, ಫಸ್ಟ್ ಝೀರೋಸ್ ಕಂಡಿಡಿರಿ ಅಂತ, ಅಲ್ಲಿವರೆಗೂ ಮುಗೀತು. ನೆಕ್ಸ್ಟ್ ಸ್ಟೆಪ್ ಏನು?
ವೆರಿಫೈ ದ ರಿಲೇಷನ್ಶಿಪ್. ಟು ವೆರಿಫೈ ದ ರಿಲೇಷನ್ಶಿಪ್, ವೆರಿಫಿಕೇಶನ್ ಅಂತ ಬರೆಯೋಣ. ವೆರಿಫಿಕೇಶನ್ ಅಥವಾ ಪರಿಶೀಲನೆ. ಏನು ಪರಿಶೀಲನೆ ಮಾಡಬೇಕು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ವೆರಿಫೈ ಮಾಡಬೇಕು. ಅದಕ್ಕೆ ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಿದೆ ಆಲ್ರೆಡಿ. ಎ ವ್ಯಾಲ್ಯೂ ಏನು? ಎ ವ್ಯಾಲ್ಯೂ ಎಕ್ಸ್ ಸ್ಕ್ವಯರ್ ಹಿಂದೆ ಇರೋದು. ಸುಮಾರು ಜನ ಎಕ್ಸ್ ಸ್ಕ್ವಯರ್ ಅಂತ ಬರೀತಾರೆ, ಹಂಗೆ ಬರೀಬಾರ್ದು. ಎಕ್ಸ್ ಸ್ಕ್ವಯರ್ ಹಿಂದೆ ಇರೋ ನಂಬರ್ ಬರೀಬೇಕು. ಏನಾದ್ರು ಇದೆಯಾ? ಕಾಣಿಸ್ತಿದೆಯಾ? ಏನಿಲ್ಲ ಸರ್. ಏನಿಲ್ಲ ಅಂದಾಗ 1 ಬರ್ಕೊಳ್ಳಿ. ಯಾಕೆ? 1 ಇಂಟು ಎಕ್ಸ್ ಸ್ಕ್ವಯರ್, ಹಂಗಂದ್ರೆ ಎಕ್ಸ್ ಹಿಂದೆ 1 ಹಾಕಿದ್ರೆ ಏನು ತಪ್ಪಾಗಲ್ಲ. ಸೊ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು -2, ಅಂದರೆ ಎಕ್ಸ್ ಹಿಂದೆ ಇರೋ ನಂಬರು -2, ಸಿ ಹಿಂದೆ ಇರೋದು ಸಿ ಅಂದರೆ ಸ್ಥಿರಾಂಕ ವಿಚ್ ಇಸ್ 8 ಕಾನ್ಸ್ಟೆಂಟ್. ಎಕ್ಸ್ ಹಿಂದೆ ಇರೋ ನಂಬರ್ ಅಂತ ತಕ್ಷಣ ಬರೀ 2 ಬರ್ಕೋಬಾರ್ದು, -2 ಅಂತ ಬರ್ಕೋಬೇಕು. ಕಾನ್ಸ್ಟೆಂಟ್ ಅಂದಾಗ -8 ಅಂದರೆ ಸಿಂಬಲ್ ಸಮೇತ ಬರ್ಕೋಬೇಕು. ಓಕೆ ಸರ್, ಆಯಿತು. ನೆಕ್ಸ್ಟು ವೆರಿಫೈ ಮಾಡಬೇಕಿರೋದೇನು? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ವೆರಿಫೈ ಮಾಡಬೇಕು, ಹೌದಲ್ವಾ? ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ವ್ಯಾಲ್ಯೂ 4 ಪ್ಲಸ್ ಬೀಟಾ ವ್ಯಾಲ್ಯೂ -2 ಬ್ರ್ಯಾಕೆಟಲ್ಲಿ ಬರ್ಕೋಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಮೈನಸ್ ಬಂದಾಗ ಯು ಶುಡ್ ಆಲ್ವೇಸ್ ಪುಟ್ ಇಟ್ ಇನ್ ಬ್ರ್ಯಾಕೆಟ್ನಲ್ಲೇ ಬರ್ಕೋಬೇಕು. ಓಕೆ, ಈಸ್ ಈಕ್ವಲ್ ಟು ಮೈನಸ್ ಬಿ ಜಾಗದಲ್ಲಿ ಏನು ಬರೀಬೇಕು? ಕೇರ್ಫುಲ್ಲಾಗಿ ಬರೀರಿ. ಇಲ್ಲೊಂದು ಮೈನಸ್ ಇದೆ, ಇಲ್ಲಿ ಬರ್ದಿದ್ದೀನಿ. ಬಟ್ ಬಿ ಜಾಗದಲ್ಲಿ ನಾವು ಮತ್ತೆ -2 ಬರೀಬೇಕು, ಯಾಕೆ ಇಲ್ಲಿ -2 ಇದೆ. ಹಾಗಂದ್ರೆ -2 ಆಗುತ್ತೆ ಡಿವೈಡೆಡ್ ಬೈ ಎ ಜಾಗದಲ್ಲಿ 1. ಓಕೆ, 4 ಪ್ಲಸ್ ಇಂಟು -2 ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಡಿವೈಡೆಡ್ ಬೈ 1 ಬರೆದ್ರೆ ಹೋಗುತ್ತೆ, ಬರ್ದಿಲ್ಲ ಅನ್ನೋ ನಡೆಯುತ್ತೆ. 4 - 2 ಎಷ್ಟು? 2 ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲೂ ಕೂಡ 2 ಅಂದರೆ LHS ಈಸ್ ಈಕ್ವಲ್ ಟು RHS. ಸರ್ LHS ಈಸ್ ಈಕ್ವಲ್ ಟು RHS ಏನಕ್ಕೆ ಬರೀತಿದ್ರೆ ಅದನ್ನೇ ಹೇಳ್ತಿರೋ ನಮ್ಗೆ. ವೆರಿಫೈ, ಪರಿಶೀಲಿಸಿ ಅಂತ ಹೇಳಿದ್ರೆ ಅರ್ಥ ಏನು? LHS ಈಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಿ ಅಂತ. ಟು ಪ್ರೂವ್ ಅಂತ ಕೊಟ್ಟಿದ್ರೆ, ಅಥವಾ ವೆರಿಫಿಕೇಶನ್ ಅಂತ ಸಾಧಿಸಿ ಅಥವಾ ಪರಿಶೀಲಿಸಿ ಅಂತ ಕೊಟ್ಟರೆ LHS ಈಸ್ ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಪ್ರೂಫ್ ಆಯಿತು. ಸೆಕೆಂಡ್ ಇನ್ನೊಂದಿದೆ, ಯಾವುದದು? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಕರೆಕ್ಟ್. ಸೊ ಇದನ್ನ ಹೆಂಗೆ ಪ್ರೂವ್ ಮಾಡೋದು? ಆಲ್ಫಾ ಜಾಗದಲ್ಲಿ 4 ಹಾಕೋಣ, ಇಂಟು ಒಂದೇ ಒಂದು ನಿಮಿಷ, ಆಲ್ಫಾ ಜಾಗದಲ್ಲಿ 4 ಹಾಕೋಣ, 4, ಬೀಟಾ ಜಾಗದಲ್ಲಿ -2 ಹಾಕೋಣ ಈಸ್ ಈಕ್ವಲ್ ಟು ಸಿ ಜಾಗದಲ್ಲಿ ಏನು ಹಾಕಬೇಕು? -8 ಹಾಕಬೇಕು. -8 ಡಿವೈಡೆಡ್ ಬೈ ಎ ಜಾಗದಲ್ಲಿ 1 ಹಾಕಬೇಕು. ಕರೆಕ್ಟ್. ಸೊ ಇವಾಗ 4 ಇಂಟು -2, 4 2 ಸ 8, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಈಸ್ ಈಕ್ವಲ್ ಟು ಇಲ್ಲೂ ಕೂಡ -8 ಅಂದರೆ LHS ಈಸ್ ಈಕ್ವಲ್ ಟು RHS. ಇದನ್ನೇ ಪ್ರೂವ್ ಮಾಡಬೇಕಾಗಿದೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇಷ್ಟನ್ನೇ ಪ್ರೂವ್ ಮಾಡಿ ಅಂತ ಹೇಳಿದ್ದು. ವೆರಿ ಸಿಂಪಲ್ ಕ್ವಶನ್ ದಿಸ್ ಇಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಫಸ್ಟು ನಾವು ಝೀರೋಗಳನ್ನ ಕಂಡುಹಿಡಿಯೋದು ಹೆಂಗೆ ಅಂತ ಗೊತ್ತಿರಬೇಕು. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಯೂಸ್ ಮಾಡ್ತೀವಿ. ಆಮೇಲೆ ವೆರಿಫಿಕೇಶನ್ ಏನು? 2 ರಿಲೇಷನ್ಗಳನ್ನ ವೆರಿಫೈ ಮಾಡಬೇಕು, ವಿಚ್ ಈಸ್ ವೆರಿ ಸಿಂಪಲ್. ಅರ್ಥ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಓಣ. ಓಕೆ, ಫೈಂಡ್ ದ ಝೀರೋಸ್ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೇಮ್ ಟೈಪ್ ಆಫ್ ಕ್ವಶನ್. ಎಕ್ಸ್ ಸ್ಕ್ವಯರ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10. ಕರೆಕ್ಟ್ ಅಲ್ವಾ? ಸೊ 0 ಕಂಡುಹಿಡಿಬೇಕಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. 10x ಸ್ಕ್ವೇರ್ ಬರುತ್ತೆ, 10x ಸ್ಕ್ವೇರ್. ಸ್ಪ್ಲಿಟ್ ಮಾಡೋಣ, ಪ್ಲಸ್ಸೇ ಬರುತ್ತೆ, ಪ್ಲಸ್ ಇಂಟು ಪ್ಲಸ್ಸೇ, ಅದಕ್ಕೆ ಬರ್ದಿಲ್ಲ ನಾನು. ಸೊ ಇಲ್ಲೊಂದು ನಂಬರ್ ಬರುತ್ತೆ, ಇಲ್ಲೊಂದು ನಂಬರ್ ಬರುತ್ತೆ. ಯಾವ ನಂಬರು? ಅವೆರಡನ್ನ ಆ್ಯಡ್ ಮಾಡಿದ್ರೆ 7 ಬರಬೇಕು. 5x 2x ಅಂತ ಬರ್ಕೋಬೋದಾ? 5 2 ಸ 10, 5 + 2 7, 5x 2x ಅಂತ ಬರ್ಕೋಬಹುದು. ಹಂಗಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಈಕ್ವಲ್ ಟು 0. 7x ಬದಲಿಗೆ 5x ಪ್ಲಸ್ 2x ಅಂತ ಬರ್ದಿದ್ವಿ. ವೆರಿ ಸಿಂಪಲ್. ಓಕೆ, ಫಸ್ಟ್ 2 ಟರ್ಮ್ಸಲ್ಲಿ ಎಕ್ಸ್ ಕಾಮನ್ ತೆಗೆಯೋಣ. ಎಕ್ಸ್ ಪ್ಲಸ್ 5 ಉಳಿಯುತ್ತೆ ಬ್ರ್ಯಾಕೆಟ್ ಒಳಗಡೆ, ಪ್ಲಸ್ ಇಲ್ಲಿ 2 ಕಾಮನ್ ತೆಗಿಬೋದು. 2 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 5 ಉಳಿಯುತ್ತೆ ಒಳಗೆ. ಓಕೆನಾ? ಓಕೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ 5 ಕಾಮನ್ ಇದೆ. ಎಕ್ಸ್ ಪ್ಲಸ್ 5 ಇಂಟು ಉಳಿಯೋದೇನು? ಎಕ್ಸ್ ಪ್ಲಸ್ 2 ಉಳಿಯುತ್ತೆ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು? ಈಕ್ವಲ್ ಟು 0 ಬರೀಬೇಕು. ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. 5 ಈ ಕಡೆ ಬಂದರೆ
ಎಕ್ಸ್ ಈಸ್ ಈಕ್ವಲ್ ಟು -5 ಆಯಿತು. ಇದು ಒನ್ ಆಫ್ ದಿ ಝೀರೋಸ್. ಆಮೇಲೆ ಇನ್ನೊಂದು ಈ 2 ಈ ಕಡೆ ಬಂದರೆ ಎಕ್ಸ್ ಈಸ್ ಈಕ್ವಲ್ ಟು -2 ಆಯಿತು. ಇದು ಒನ್ ಆಫ್ ದಿ ಝೀರೋಸ್. ಹಾಗಾದರೆ ಆಲ್ಫಾ ವ್ಯಾಲ್ಯೂ ಏನು -5, ಬೀಟಾ ವ್ಯಾಲ್ಯೂ ಏನು -2. ಸರ್ ಯಾವಾಗಲೂ ಆಲ್ಫಾನೇ -5 ಯಾವ್ದು ಬೇಕಾದ್ರೂ ತೊಗೋಬೋದು. ಬೀಟಾ ಈಸ್ ಈಕ್ವಲ್ ಟು -5 ಅಂತ ಕೂಡ ತೊಗೋಬೋದು, ನೋ ಪ್ರಾಬ್ಲಮ್. ಆಲ್ಫಾ ಈಸ್ ಈಕ್ವಲ್ ಟು -5, ಬೀಟಾ ಈಸ್ ಈಕ್ವಲ್ ಟು -2. ಇದೆರಡರ ವ್ಯಾಲ್ಯೂ ಗೊತ್ತಾಯ್ತಾ. ನೆಕ್ಸ್ಟ್ ಏನು ಮಾಡಬೇಕು, ವೆರಿಫೈ ಮಾಡಬೇಕು. ವೆರಿಫೈ ಮಾಡಬೇಕಂದ್ರೆ ಎ ಬಿ ಸಿ ವ್ಯಾಲ್ಯೂಗಳು ನಮ್ಗೆ ಗೊತ್ತಾಗಬೇಕು. ನೋಡಿ ಈ ಕ್ವೆಶನ್ನ ಎ ಜಾಗದಲ್ಲಿ ಮತ್ತೆ ಅಗೈನ್ 1 ಇದೆ, ಬಿ ಜಾಗದಲ್ಲಿ 7 ಇದೆ, ಸಿ ಜಾಗದಲ್ಲಿ 10 ಇದೆ. ಕರೆಕ್ಟ್ ಅಲ್ಲ ಪುಟ. ನೆಕ್ಸ್ಟ್ ಏನು ಮಾಡೋಣ ಇಲ್ಲಿ, ನೆಕ್ಸ್ಟು ವೆರಿಫೈ ಮಾಡಬೇಕಂದ್ರೆ ಏನು ವೆರಿಫಿಕೇಷನ್, VERIFICATION ವೆರಿಫಿಕೇಷನ್ ಅಥವಾ ಪರಿಶೀಲನೆ. ಏನು ಪರಿಶೀಲಿಸ್ತಾ ಇದ್ದೀವಿ ನಾವು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -B/A ಅಂತ ಪರಿಶೀಲಿಸಬೇಕು. ಅಂದರೆ ಆಲ್ಫಾ ಅಂದರೆ -5 ಪ್ಲಸ್ ಬೀಟಾ ಅಂದರೆ -2 ಬ್ರ್ಯಾಕೆಟಲ್ಲಿ ಬರ್ಕೋಣ ಎರಡೂ ಕೂಡ ಈಸ್ ಈಕ್ವಲ್ ಟು ಮೈನಸ್ ಬಿ ಜಾಗದಲ್ಲಿ 7 ಬರಿಬೇಕಾ, 7 ಡಿವೈಡೆಡ್ ಬೈ 1 -5 ಪ್ಲಸ್ ಇಂಟು ಮೈನಸ್ -2 ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂದರೆ -7. -5 -2 ಎಷ್ಟಾಗುತ್ತೆ, -7 ಆಗುತ್ತೆ. ಈಸ್ ಈಕ್ವಲ್ ಟು -7 ಅಂದರೆ LHS ಈಸ್ ಈಕ್ವಲ್ ಟು RHS. ಸಿಂಪಲ್. ನೆಕ್ಸ್ಟ್ ಇನ್ನೊಂದು ವೆರಿಫೈ ಮಾಡಬೇಕಾಗಿರೋದೇನು, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು C/A. ಆಲ್ಫಾ ಎಷ್ಟು -5 ಇಂಟು ಬೀಟಾ ಎಷ್ಟು -2 ಈಸ್ ಈಕ್ವಲ್ ಟು ಸಿ ಅಂದರೆ ಎಷ್ಟು 10 ಡಿವೈಡೆಡ್ ಬೈ 1. ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 5 2 10 ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಕೂಡ 10 ಅಂದರೆ LHS ಈಸ್ ಈಕ್ವಲ್ ಟು RHS. ಸಿಂಪಲ್ ಆಗಿ ಮಾಡ್ಬೋದು. ಇಷ್ಟನ್ನು ಮಾಡಿಬಿಟ್ರೆ ನಿಮಗೆ ಯು ಆರ್ ಗೆಟಿಂಗ್ 3 ಮಾರ್ಕ್ಸ್. ಇಷ್ಟಕ್ಕೆ 3 ಮಾರ್ಕ್ಸ್ ಪ್ರಶ್ನೆ ಇದೆ. ಆ್ಯಕ್ಚುಲಿ ಸುಮಾರು ಸರ್ತಿ ರಿಪೀಟ್ ಕೂಡ ಆಗಿದೆ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಕ್ವಶನ್ಗಳನ್ನ. ಓಕೆನಾ. ಸರಿ, ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಏನು, ಒಂದು ಪ್ರಶ್ನೆ ನಾನು ನಿಮಗೆ ಹೋಮ್ವರ್ಕ್ ಅಥವಾ ಪ್ರಾಕ್ಟೀಸಿಗೆ ಕೊಡ್ತೀನಿ. ಇಲ್ಲಿ ನಾವಿವಾಗ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಆ ಎಲ್ಲ ಕಾನ್ಸೆಪ್ಟ್ಸು ಆ ಕ್ವಶನಲ್ಲಿ ಬರುತ್ತೆ. ಓಕೆ ಅಲ್ವಾ. ಸೊ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಆ್ಯಂಡ್ ಪ್ರಾಡಕ್ಟ್. ಸಮ್ ಅಂದರೆ ಎಷ್ಟು -3, ಪ್ರಾಡಕ್ಟ್ ಅಂದರೆ ಎಷ್ಟು 2. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ನೆಕ್ಸ್ಟು ಆಲ್ಸೋ ಫೈಂಡ್ ದ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಓಕೆ ಸರ್, ಫಸ್ಟು ಸಮ್ ಕೊಟ್ಟಿದ್ದಾರೆ. ಸಮ್ ಆಫ್ ಏನು ಝೀರೋಸ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ತಿದ್ದಾರೆ ಅವರು, -3 ಅಂತ ಹೇಳ್ತಿದ್ದಾರೆ. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2 ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ, -3 and 2 ರೈಟ್. ಪಾಲಿನಾಮಿಯಲ್ ಬರೀಬೇಕಂದ್ರೆ ಫಾರ್ಮುಲಾ ಇದೆ ಸರ್, ಆಲ್ರೆಡಿ ಗೊತ್ತು ನಮಗೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಕರೆಕ್ಟಾ. ಓಕೆ, ಹಾಗಂದ್ರೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಹಿಂಗೆ ಬರ್ಕೋತೀವಿ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ -3. ಕೇರ್ಫುಲ್ಲಾಗಿ ಬರೆಯೋಣ, ಆಲ್ರೆಡಿ ಒಂದು ಮೈನಸ್ ಇದೆ ಮತ್ತೆ ಮೈನಸ್ ಬರ್ತಾ ಇದೆ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದರೆ 2. ಹಾಗಾದರೆ ಪಾಲಿನಾಮಿಯಲ್ ಏನಾಯಿತು, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2. ಸೊ ನಮಗೆ ಬೇಕಾಗಿದ್ದಂಥ ಬಹುಪದೋಕ್ತಿ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2. ಇಲ್ಲಿಗೆ ಮುಗಿತ ಪ್ರಶ್ನೆ ಇಲ್ಲ. ನೆಕ್ಸ್ಟ್ ಹೇಳ್ತಿದ್ದಾರೆ ಫೈಂಡ್ ದ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀರಿ. ಹೆಂಗೆ ಕಂಡುಹಿಡಿಯೋದು, ಅದು ಈಸಿ ನಿಮಗೆ. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಂತ ಗೊತ್ತು ನಮಗೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ಅಂತ ಗೊತ್ತು. ಸೊ ಝೀರೋಸ್ ಕಂಡುಹಿಡಿಬೇಕಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಇಂಟು 2 ಅಂದರೆ 2x ಸ್ಕ್ವಯರ್. ಸ್ಪ್ಲಿಟ್ ಮಾಡೋಣ, ಮಲ್ಟಿಪ್ಲೈ ಮಾಡಿದ್ರೆ 2x ಸ್ಕ್ವಯರ್ ಬರಬೇಕು, ಆ್ಯಡ್ ಮಾಡಿದ್ರೆ 3x ಬರಬೇಕು. ಅಂದರೆ 2x 1x ಅಂತ ಬರೀಬಹುದು. 2 1 2, 2 ಪ್ಲಸ್ 1 3 ಆಗುತ್ತೆ. ಹಂಗಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1x ಪ್ಲಸ್ 2 ಈಕ್ವಲ್ ಟು 0. ಸೊ ಲೆಟೆಸ್ಟ್ ಟೇಕ್ ಎಕ್ಸ್ ಕಾಮನ್ ಹಿಯರ್. ಎಕ್ಸ್ ಕಾಮನ್ ತೆಗೆದರೆ ಎಕ್ಸ್ ಪ್ಲಸ್ 2 ಆಗುತ್ತೆ ಪ್ಲಸ್ ಇಲ್ಲಿ ಏನು ಕಾಮನ್ ತೆಗಿಕ್ಕಿಲ್ಲ ಅಂದರೆ 1 ಬರೀರಿ ಅಷ್ಟೇ, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0.
ನೆಕ್ಸ್ಟು ಇಲ್ಲೂ ಎಕ್ಸ್ ಪ್ಲಸ್ ಟು ಇದೆ, ಇಲ್ಲೂ ಎಕ್ಸ್ ಪ್ಲಸ್ ಟು ಇದೆ, ಕರೆಕ್ಟ್ ಅಲ್ವಾ? ರೈಟ್. ಎಕ್ಸ್ ಪ್ಲಸ್ ಟು ಇಂಟು ಉಳಿಯೋದೇನು, ಈ ಎಕ್ಸ್ ಪ್ಲಸ್ ಟು ಹೊರಗಡೆ ಬಂತು, ಉಳಿದಿದ್ದೇನು ಎಕ್ಸ್ ಪ್ಲಸ್ ಒನ್. ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು 0. ಓಕೆನಾ? ನೆಕ್ಸ್ಟು ಇದನ್ನು ಈಕ್ವಲ್ ಟು 0 ಬರೀರಿ, ಅಂದರೆ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು 0. 2ನ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು -2 ಆಯಿತು. 1 ಈ ಕಡೆ ಕಳಿಸಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು -1 ಆಯಿತು. ಹಂಗಂದರೆ ಶೂನ್ಯತೆಗಳು ಆಲ್ಫಾ ಆ್ಯಂಡ್ ಬೀಟಾ ವ್ಯಾಲ್ಯೂಸ್ ಏನಾಗುತ್ತೆ, ಆಲ್ಫಾ ಈಸ್ ಈಕ್ವಲ್ ಟು -2, ಬೀಟಾ ಈಸ್ ಈಕ್ವಲ್ ಟು -1. ಇಷ್ಟು ಕ್ಲಿಯರಾ? ಸಿಂಪಲ್ ಅಲ್ವಾ? ಫಸ್ಟು ನಾವು ಪಾಲಿನಾಮಿಯಲ್ ಬರೆದ್ವಿ, ಆಮೇಲೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮೆಥಡ್ ಮೂಲಕ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂಗಳನ್ನ ಕಂಡುಹಿಡಿದ್ವಿ. ವೆರಿ ಸಿಂಪಲ್, ರೈಟ್? ಓಕೆ, ಮುಂದಕ್ಕೆ ಹೋಗೋಣ. ಹಂಗಂದ್ರೆ ನೆಕ್ಸ್ಟ್ ಏನು ಕ್ವಶನ್ ಇದೆ, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್. ಇದನ್ನ ನಾನು ನಿಮಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಸೇಮ್ ಎಕ್ಸಾಕ್ಟ್ಲಿ ಲೈಕ್ ಲಾಸ್ಟ್ ಕ್ವಶನ್, ಎಕ್ಸಾಕ್ಟ್ಲಿ ಹಾಗೆ ಇದೆ, ಜಸ್ಟ್ ನಂಬರ್ಸ್ ಚೇಂಜ್ ಇದೆ ಅಷ್ಟೇ. ಪ್ರಾಕ್ಟೀಸ್ ಮಾಡಿ ಇದನ್ನ ಆನ್ಸರು 55th ಕ್ವಶನ್ ಅಂತ ಹೇಳ್ಬಿಟ್ಟು ಆನ್ಸರ್ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬಂತು, ಎಕ್ಸ್ ಸ್ಕ್ವಯರ್ ಪ್ಲಸ್ ಸಮಥಿಂಗ್ ಏನೋ ಬರುತ್ತಲ್ಲ, ಅದನ್ನು ಕಮೆಂಟ್ಸಲ್ಲಿ ಹಾಕಬೇಕು. ನೀವು ಮಾತ್ರ ಹಾಕೋದಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಅವರು ಸಾಲ್ವ್ ಮಾಡಲಿ, ಅವರು ಕೂಡ ಹಾಕಲಿ. ಆವಾಗ ಅವರು ಕೂಡ 3 ಮಾರ್ಕ್ಸ್ ಫೈನಲ್ ಎಕ್ಸಾಮಲ್ಲಿ ತಗೋಬೋದಾಗುತ್ತೆ. ಸೊ ಮುಂದಕ್ಕೆ ಇನ್ನೊಂದು ಪ್ರಶ್ನೆ, ಅದೇ ಕಾನ್ಸೆಪ್ಟು, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಪ್ಪ ಅಂದರೆ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ರೆಪ್ರೆಸೆಂಟೆಡ್ ಇನ್ ದ ಗ್ರಾಫ್, ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಫಸ್ಟ್ ನಾವೇನು ಮಾಡಬೇಕು, ಫೈಂಡ್ ದ ಪಾಲಿನಾಮಿಯಲ್ ಕಂಡುಹಿಡಿಬೇಕು. ಹೆಂಗೆ, ಬರೀ ಗ್ರಾಫ್ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಗ್ರಾಫ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಇಫ್ ಯು ಅಬ್ಸರ್ವ್ ದಿಸ್ ಗ್ರಾಫ್, ಈ ಒಂದು ಕರ್ವ್ ಏನಿದೆ, ಈ ಕರ್ವು ಹಿಂಗೋಗಿ ಹಿಂಗೆ ಬಂದಿದೆಯಲ್ಲ, ನಾವು ಗ್ರಾಫ್ ಮಾಡಿದ್ವಿ, ಜ್ಞಾಪಕಿದೆಯಾ? ಅಲ್ಲಿ ಎಕ್ಸ್ ಆಕ್ಸಿಸ್ನ ಎಷ್ಟು ಕಡೆ ಇಂಟರ್ಸೆಕ್ಟ್ ಮಾಡುತ್ತಲ್ಲ ಅದೆಲ್ಲ ಝೀರೋಸ್. ಹಂಗಂದರೆ ಇಲ್ಲಿ ಯಾವ್ದಾದ್ರು ಝೀರೋ, ಇದು ಒಂದು ಝೀರೋ, ಇದು ಒಂದು ಝೀರೋ. ನೀವು ಈ ಗ್ರಾಫ್ನ ಕ್ಲೀನಾಗಿ ನೋಡಿದ್ರೆ 0 ಇಂದ ಲೆಫ್ಟ್ ಸೈಡ್ -1 -1 0 ಆಗುತ್ತೆ. ಆಮೇಲೆ 1 2 3 4 +4 ಒಂದು 0 ಆಗುತ್ತೆ. ಹಾಗಂದ್ರೆ ಬೇಕಾಗಿರೋ ಝೀರೋಸ್ ಆಲ್ರೆಡಿ ಗೊತ್ತಾಯಿತು. ಗ್ರಾಫ್ನ ನೋಡಿ ನಾವು ಝೀರೋಗಳು ಯಾವ್ದ್ಯಾವುದು ಅಂದರೆ ಶೂನ್ಯತೆಗಳು ಯಾವ್ದ್ಯಾವುದು ಅಂತ ಕಂಡುಹಿಡ್ಕೋಬಹುದು. ಆಲ್ಫಾ ಈಸ್ ಈಕ್ವಲ್ ಟು -1 ಅಂತ ತಗೋಣ, ಬೀಟಾ ಈಸ್ ಈಕ್ವಲ್ ಟು 4 ಅಂತ ತಗೋಣ. ಹೆಂಗೆ ನೋಡಿದ್ವಿ ಗೊತ್ತಾಯ್ತಲ್ವಾ? ಗ್ರಾಫು ಎಕ್ಸ್ ಆಕ್ಸಿಸ್ನ ಎಲ್ಲಿ ಛೇದಿಸ್ತಾ ಇದೆ, ವೇರ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್, ಆ ಪಾಯಿಂಟ್ಗಳು ನಮಗೆ ಝೀರೋಸ್ ಅಂತ ತಗೋಬೇಕಾಗುತ್ತೆ. ಓಕೆ ಸರ್, ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಾಯ್ತು. ಬಟ್ ಅದ್ರ ಪಾಲಿನಾಮಿಯಲ್ ಬರೀಬೇಕಾ ನಮ್ಗೆ ಏನು ಗೊತ್ತಿರಬೇಕು? ವಿ ಶುಡ್ ನೋ ಪಾಲಿನಾಮಿಯಲ್ ಬರೆಯೋಕ್ಕೆ ಫಾರ್ಮುಲಾ ಏನು, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಲ್ವಾ? ಹಾಗಂದ್ರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಬೇಕು, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಬೇಕು. ಸುಲಭ. ಆಲ್ಫಾ ಪ್ಲಸ್ ಬೀಟಾ ಅಂದರೆ -1 ಇಂಟು 4 ಆಗುತ್ತೆ, ವಿಚ್ ಈಸ್ -4. 1 ಇಂಟು 4 ಅಂದರೆ 4 ಪ್ಲಸ್ ಇಂಟು ಮೈನಸ್ ಆಲ್ಫಾ ಇಂಟು ಸಾರಿ ನಾನು ಏನು ಮಾಡಿದೆ, ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡಿಬೇಕಾಗಿದ್ದು, ಆಲ್ಫಾ ಇಂಟು ಬೀಟಾ ಮಾಡಿಬಿಟ್ಟೆ. ಕರೆಕ್ಟ್ ಅಲ್ವಾ? ಆಲ್ಫಾ ಪ್ಲಸ್ ಬೀಟಾ ಅಂದರೆ +4 -1 ಅಂದರೆ 3 ಅಂತ ಬಂತಾ? ರೈಟ್. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 3 ಅಂತ ಬಂತು. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಏನಾಗುತ್ತೆ, ಇಸ್ ಈಕ್ವಲ್ ಟು -1 ಇಂಟು 4, ಹಾಗಂದರೆ -4 ಆಯಿತು. ಇವಾಗ ಪಾಲಿನಾಮಿಯಲ್ ಕಂಡುಹಿಡಿಯೋ ಸುಲಭನಾ? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನು, 3 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ವ್ಯಾಲ್ಯೂ ಏನು, -4. ಸೊ ಪಿ ಆಫ್ ಎಕ್ಸ್ ಏನಾಯಿತು, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ ಇಂಟು -4. ಇದು ನಮಗೆ ಬೇಕಾಗಿದ್ದಂಥ ಪಾಲಿನಾಮಿಯಲ್. ಸೊ ಇವಾಗ ವೆರಿಫೈ ದ ರಿಲೇಷನ್ಶಿಪ್ ಅಂತ ಕೂಡ ಹೇಳಿದ್ದಾರೆ, ಅಂದರೆ ಸಂಬಂಧವನ್ನು ಪರಿಶೀಲಿಸಿ ಅಂತ ಹೇಳ್ತಿದ್ದಾರೆ. ತಾಳೆ ನೋಡಿ ಅಥವಾ ಪರಿಶೀಲಿಸಿ. ಹೆಂಗೆ ಮಾಡೋಣ ಇದನ್ನು? ನಮ್ಗೆ ಸಂಬಂಧ ಏನಂತ ಗೊತ್ತು, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಈ ರಿಲೇಷನ್ ಗೊತ್ತಲ್ವಾ? ನಮಗಿಲ್ಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಬೇಕು, ಆಲ್ರೆಡಿ ಗೊತ್ತು. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಬೇಕು, ಆಲ್ರೆಡಿ ಗೊತ್ತು. ಆಮೇಲೆ ಎ ಬಿ ಸಿ ವ್ಯಾಲ್ಯೂಗಳು ಬೇಕು, ಅದನ್ನು ಇಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ ಸ್ಕ್ವಯರ್ ಮೈನಸ್ 3x -4 ಅಲ್ವಾ?
ಬಂದಿರೋ ಪಾಲಿನಾಮಿಯಲ್ ಇದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4. ಇದು ನಮಗೆ ಇರ್ತಕ್ಕಂಥ ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ ಕಂಡುಹಿಡಿಬೇಕಿರೋದೇನು, ನಾವು ಎ ಬಿ ಸಿ ವ್ಯಾಲ್ಯೂ ಕಂಡುಹಿಡಿಕೋಬೇಕು. ಫಸ್ಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇಂದ 1 ಇದೆ, ಬಿ ಇಸ್ ಈಕ್ವಲ್ ಟು -3 ಇದೆ, ಸಿ ಇಸ್ ಈಕ್ವಲ್ ಟು 4 -4 ಇದೆ. ಓಕೆನಾ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇದನ್ನು ಪ್ರೂವ್ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನು ಬಂದಿತ್ತು ನಮಗಿಲ್ಲಿ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 3 ಅಂತ ಬಂತು. ಆಲ್ಫಾ ಪ್ಲಸ್ ಬೀಟಾ ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ 3 ಅಂತ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ -3 ಡಿವೈಡೆಡ್ ಬೈ 1. 3 ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 3 LHS ಈಸ್ ಈಕ್ವಲ್ ಟು RHS. ಒಂದು ವೆರಿಫಿಕೇಶನ್ ಆಯಿತು. ಇನ್ನೊಂದು ಯಾವ್ದು ವೆರಿಫೈ ಮಾಡಬೇಕು? ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಹಂಗಂದ್ರೆ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ -4 ಬಂತು ಈಸ್ ಈಕ್ವಲ್ ಟು ಸಿ ಅಂದರೆ -4 ಬೈ 1 ವಿಚ್ ಈಸ್ -4 ಈಸ್ ಈಕ್ವಲ್ ಟು -4 ಅಂದರೆ LHS ಈಸ್ ಈಕ್ವಲ್ ಟು RHS. ಸಿಂಪಲ್ ಅಲ್ವಾ? ಗ್ರಾಫ್ ಕೊಟ್ಟರೆ ಗ್ರಾಫ್ನ ನೀವು ರೀಡ್ ಮಾಡೋಕ್ಕೆ, ಅಂದರೆ ಶೂನ್ಯತೆಗಳು ಯಾವುದದು ಝೀರೋಗಳು ಯಾವ್ದು -1 ಮತ್ತು +4, ಈ ವ್ಯಾಲ್ಯೂಗಳನ್ನ ಬರ್ಕೊಳ್ಳೋದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ಅದು ಬಿಟ್ಟು ಮಿಕ್ಕಿದ್ದಲ್ಲ ಇಲ್ಲಿವರೆಗೆ ಏನು ಕಲ್ತಿದ್ದೀವಿ ಅದೇ ಸಿಂಪಲ್. ಓಕೆ ಅಲ್ವಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನಾನು ಪ್ರಾಕ್ಟೀಸಿಗೆ ಕೊಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಇದರಲ್ಲಿ 3 ಟೈಪ್ ಆಫ್ ಕ್ವಶನ್ ಇದೆ. ಫಸ್ಟು ನಾವು ಪಾಲಿನಾಮಿಯಲ್ ಬರೀಬೇಕು. ಇವ್ರೇನು ಕೊಟ್ಟಿದ್ದಾರೆ? ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ -6 ಅಂತ, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ 8 ಅಂತ. ಫಸ್ಟ್ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ರೈಟ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಯೂಸ್ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ನೆಕ್ಸ್ಟ್ ಏನು ಮಾಡಬೇಕು? ಫೈಂಡ್ ದ ಝೀರೋಸ್, ಅಂದರೆ ಆಲ್ಫಾ ವ್ಯಾಲ್ಯೂ ಏನು ಬೀಟಾ ವ್ಯಾಲ್ಯೂ ಏನು ಕಂಡುಹಿಡಿಬೇಕು. ಅದಾದಮೇಲೆ ವೆರಿಫೈ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b ಬೈ ಎ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಇದನ್ನು ವೆರಿಫೈ ಮಾಡಬೇಕು. 3 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ಪು ಪಾಲಿನಾಮಿಯಲ್ ಬರೀಬೇಕು, ಸೆಕೆಂಡ್ ಸ್ಟೆಪ್ ಝೀರೋಸ್ ಕಂಡುಹಿಡಿಬೇಕು, ಆಮೇಲೆ ವೆರಿಫಿಕೇಶನ್. 3 ಸ್ಟೆಪ್ಪನ್ನು ಮಾಡಿ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕಮೆಂಟ್ಸಲ್ಲಿ ಹಾಕ್ತೀರಾ? ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಏನು ಬಂತು ಮತ್ತು ಪಾಲಿನಾಮಿಯಲ್ ಏನು ಬಂತು. ಕ್ವಶನ್ ಹಿಂಗೆ ಹಾಕಬೇಕು, 57th ಆನ್ಸರ್ ಅಂತ ಹಾಕ್ಬಿಟ್ಟು ಇದರ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ನಾನು ಚೆಕ್ ಮಾಡ್ತೀನಿ, ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ರಾಂಗ್ ಇದ್ದರೆ ನಾನು ಅಲ್ಲಿ ಹೆಲ್ಪ್ ಮಾಡ್ತೀನಿ. ಓಕೆ ಅಲ್ವಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ. ನಾವು 2 ಮಾರ್ಕ್ಸಲ್ಲಿ ಇದೇ ಟೈಪ್ ಆಫ್ ಕ್ವಶನ್ಸ್ನ ನೋಡಿದ್ವಿ ನಿನ್ನೆ ವಿಡಿಯೋದಲ್ಲಿ. ಸೊ ಇವಾಗ ಅದೇ ಟೈಪ್ ಸ್ವಲ್ಪ ಅಡ್ವಾನ್ಸ್ಡ್ ಕ್ವಶನ್ ಇದು, ಸ್ವಲ್ಪ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಸೊ ಅದನ್ನು ಹೆಂಗೆ ಮಾಡೋದು? ಫಸ್ಟು ನಾವು ಪಿ ಆಫ್ ಎಕ್ಸ್ ಬರ್ಕೋಣ. ಪಾಲಿನಾಮಿಯಲ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2. ಓಕೆನಾ? ಸೊ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅಂದರೆ ಎ ವ್ಯಾಲ್ಯೂ ಏನು 1, ಬಿ ವ್ಯಾಲ್ಯೂ ಏನು 3, ಸಿ ವ್ಯಾಲ್ಯೂ ಏನು 2. ನಮಗೆ ಈ ರೀತಿ ಏನಾದ್ರು ಫೈಂಡ್ ಔಟ್ ಮಾಡಿ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಆ ಥರದ್ದು ಏನೇ ಒಂದು ಕೊಡಲಿ, ಅದನ್ನು ಏನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಗೊತ್ತಿರಬೇಕು ನಮ್ಗೆ ಸ್ಟೆಪ್ಪು? ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಕಂಡುಹಿಡ್ಕೊಬಿಡ್ಬೇಕು ಅಂತ ಗೊತ್ತಿರಬೇಕು. ಓಕೆ ಸರ್, ಕಂಡುಹಿಡಿಯೋಣ. ಹಂಗಂದರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಪ್ಪ? -b ಬೈ ಎ. ಹಂಗಂದರೆ -3/1 ಅಥವಾ -3. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -3. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಏನು? ಸಿ ಬೈ ಎ. ಹಂಗಂದರೆ ಸಿ ಜಾಗದಲ್ಲಿ 2 ಹಾಕೋಣ ಬೈ 1 ವಿಚ್ ಈಸ್ 2. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತಾಯಿತು, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಕೂಡ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ಕೊಟ್ಟಿರೋ ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಟು ಫೈಂಡ್ ಏನು? ಟು ಫೈಂಡ್ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಅಂತ ಹೇಳ್ತೀರಿ. ಸೊ ಇಲ್ಲಿ ಸೇಮ್ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಮಾಡಿದ್ವಿ, ಕಾಮನ್ ತೆಗೆದಿದ್ವಿ ಹೌದಲ್ವಾ? ಇಲ್ಲೂ ಕಾಮನ್ ಇದೆ, ಕಾಮನ್ ತೆಗಿಯೋಣ. ಈಸ್ ಈಕ್ವಲ್ ಟು ಆಲ್ಫಾ ಬೀಟಾ ಕಾಮನ್ ತೆಗಿಯೋಣವಾ? ಉಳಿಯೋದೇನು? 1 ಆಲ್ಫಾ ಹೊರಗಡೆ ಬಂತು ಅಂದರೆ ಆಲ್ಫಾ ಸ್ಕ್ವೇರ್ ಉಳಿಯುತ್ತಾ? ಈ ಬೀಟಾ ಕೂಡ ಹೊರಗಡೆ ಬಂದಿದೆ. ಪ್ಲಸ್ ಈ ಆಲ್ಫಾ ಹೊರಗಡೆ ಬಂತು, ಬೀಟಾದಲ್ಲಿ 1 ಬೀಟಾ ಹೊರಗಡೆ ಬಂತು ಅಂದರೆ ಬೀಟಾ ಸ್ಕ್ವೇರ್ ಒಳಗಡೆ ಉಳಿಯುತ್ತೆ. ಓಕೆನಾ? ಇನ್ನು ಮಿಕ್ಕಿದ್ದು ಸುಲಭ. ಆದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಏನು ಅಂತ ಗೊತ್ತಿರಬೇಕು. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ, ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ -2
ಆಲ್ಫಾ ಬೀಟಾ ಅಂತ ಹೇಳಿದ್ದು, ಕರೆಕ್ಟ್ ಅಲ್ವಾ? ಸೊ ಇವಾಗ ಅದನ್ನ ಇಲ್ಲಿ ರಿಪ್ಲೇಸ್ ಮಾಡೋಣ. ಹಂಗಂದ್ರೆ ಆಲ್ಫಾ ಬೀಟಾ ಇಂಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬದಲಿಗೆ ನಾನು ಏನು ಬರೀತಾ ಇದ್ದೀನಿ, ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ. ಸರ್ ಇದು ಹೆಂಗೆ ಬಂತು ಸರ್? ಲಾಸ್ಟ್ ಕ್ಲಾಸ್ನ ನೀವು ಹೋಗಿ ನೋಡ್ಬೇಕು. ಯಾರೆಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ಕ್ಲಾಸ್ನ ನೋಡ್ತಾ ಇದ್ದೀರಾ, ಲಾಸ್ಟ್ ಕ್ಲಾಸ್ ಅಂದರೆ ನಿನ್ನೆ ಬಂದಿರೋ ಕ್ಲಾಸ್ನ ನೀವು ನೋಡಬೇಕಾಗುತ್ತೆ. ಕ್ಲಿಯರ್ ಅಲ್ವಾ? ಓಕೆ ಫೈನ್. ಸೊ ಇವಾಗ ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಾ? ಗೊತ್ತು, 2 ಅಂತ. 2 ಇಂಟು ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ ಏನು? ಆಲ್ಫಾ ಪ್ಲಸ್ ಬೀಟಾ ಅಂದರೆ -3 ದ ಹೋಲ್ ಸ್ಕ್ವೇರ್. ಕರೆಕ್ಟಾಗಿ ಬರ್ಕೊಂಡಿದ್ದೀನಲ್ವಾ? ಹಾಂ, ಕರೆಕ್ಟಾಗಿದೆ. ಮೈನಸ್ 2 ಇಂಟು ಆಲ್ಫಾ ಬೀಟಾ ಅಂದ್ರೇನು? 2. ಕ್ಲಿಯರ್? ಓಕೆ ಸರ್. ನೆಕ್ಸ್ಟು 2 ಇಂಟು -3 ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 3 3 ಝ 9. 9 ಮೈನಸ್ 2 ಇಂಟು 2 4. 2 ಇಂಟು 9 ಮೈನಸ್ 4 ಅಂದರೆ 5. ಹಂಗಂದ್ರೆ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಈಸ್ ಈಕ್ವಲ್ ಟು, ಆನ್ಸರ್ ಏನು ಬರ್ತಾ ಇದೆ? 2 5 ಝ 10. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಕ್ಲಿಯರಾ? ಇಸ್ ಇಸ್ ಕ್ಲಿಯರ್? ಫಸ್ಟು ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೆ ಕ್ಲೀನಾಗಿ ತಲೆ ಹಾಕಬೇಕು. ಫಸ್ಟ್ ಆಲ್ಫಾ ಬೀಟಾ ಕಾಮನ್ ತೆಗೆದ್ವಿ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಬಂತು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಅಂತ ಬರ್ಕೊಂಡ್ವಿ. ವ್ಯಾಲ್ಯೂಗಳನ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ವಿ ಗಾಟ್ ದ ಆನ್ಸರ್. ಸಿಂಪಲ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಅಂತ ಹೇಳ್ತಾ, ಐ ಹೋಪ್ ಈ ಕ್ಲಾಸ್ ಹೆಲ್ಪ್ ಆಗಿದೆ ಅಂತ. ಆ್ಯಸ್ ಅಗೇನ್ ಐ ಆಮ್ ಆಸ್ಕಿಂಗ್, ಯಾರಿಗೆಲ್ಲ ಇಷ್ಟ ಆಗಿದೆ ಈ ಕ್ಲಾಸು ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಅಥವಾ ಅಪ್ರಿಷಿಯೇಷನ್ ಇದ್ದರೆ ಎಲ್ಲವನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಕ್ಲಾಸನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಅವರು ಕೂಡ ಈ ಜ್ಞಾನವನ್ನು ತಗೊಳ್ಳಿ, ಅವರು ಕೂಡ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ ಅಂತ ನಾನು ಆಶಿಸ್ತೀನಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಪ್ರಾಬಬಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೇಕಂದರೆ ನೀವು ಅದನ್ನು ಕೇಳಿ, ಅದನ್ನು ಕೂಡ ತೊಗೊಂಬರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಸಿ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.